ಚಿನೋಕ್ ಹೆಲಿಕಾಪ್ಟರ್ ಧ್ವಂಸಗೊಂಡಿದೆ. CH-47 ಕುವೈತ್ನ ಏರ್ಬೇಸಲ್ಲಿ ಇತ್ತಿದು. ನೋಡಿ ಇದರ ಸ್ಥಿತಿ ಸ್ಕೆಲಿಟಾನ್ ಥರ ನಿಂತಿದೆ. CH-47 ಚಿನೋಕ್ ಚಾಪರ್ ಎಷ್ಟರ ಮಟ್ಟಿಗೆ ಧ್ವಂಸಗೊಂಡಿದೆ ನೋಡಿ. ಕುವೈತ್ನಲ್ಲಿ ನಿಂತಿತ್ತಿದ್ದು. ಸೌದಿ ಅರೇಬಿಯಾ ಸೇನಾ ನೆಲೆಯಲ್ಲಿದ್ದಂಥ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳಿಗೆ ಹೊಡೆಯಲಾಗಿದೆ. ಕುವೈತ್ನ ಏರ್ಬೇಸಲ್ಲಿದ್ದಂಥ ಚಿನೂಕ್ ಚಾಪರ್ಗೆ ಹೊಡೆಯಲಾಗಿದೆ. ಇನ್ನು ಇರಾಕ್ನಲ್ಲಿ ನಿಲ್ಲಿಸಿದಂಥ ವಿಮಾನಗಳು ಅದಕ್ಕೆ ಹಾನಿ ಉಂಟು ಮಾಡಲಾಗಿದೆ. ಆರಂಭದಿಂದ ಇಲ್ಲಿ ತನಕ ಅದೆಷ್ಟು ವಿಮಾನಗಳು ನೆಲಕ್ಕೆ ಬಿದ್ದುವೋ. ಇನ್ನು ಇಂಧನ ತುಂಬಿಸುವಂಥ ವಿಮಾನಗಳು ಅವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ನೆಲಕ್ಕುರುಳಿವೆ. ಮೊದಲು 3 ಅಂದರು, ಆಮೇಲೆ 4 ಅಂತಂದರು, ಹೀಗೆ. ಇನ್ನು ಅಮೆರಿಕದ ಡ್ರೋನನ್ನು ಇರಾನ್ ಹೊಡೆದುರುಳಿಸಿದೆ. ಗಲ್ಫ್ ಸಮುದ್ರದಲ್ಲಿ ಇದು ಬಿದ್ದಿದೆ. ಈಗ ಅದನ್ನು ಇರಾನ್ ಸೇನೆ ವಶಕ್ಕೆ ಪಡೆದಿದೆ. ಗಮನಿಸಬೇಕಾದಂಥ ಒಂದು ಸಂಗತಿ, ಹಿಂದೆ ಇಂಥದ್ದೇ ಒಂದು ಡ್ರೋನ್ ಸಿಕ್ಕು, ಆ ಡ್ರೋನನ್ನೇ ಇವರು ಓಪನ್ ಮಾಡಿ ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅದಕ್ಕಿಂತ ಸುಧಾರಿತ ಡ್ರೋನನ್ನು ತಯಾರು ಮಾಡಿಬಿಡ್ತು ಇರಾನ್. ಈಗ ಅದರ ಸೀರೀಸ್ಗಳಿವೆ. ಹೀಗೆ ಮೊದಲು ಡ್ರೋನ್ ಸಿಕ್ಕಾಗಲೂ ಕೂಡ ಅಮೆರಿಕ ವಿಪರೀತ ನಾಟಕ ಆಡ್ತು, ನಮ್ದಲ್ವೇ ಅಲ್ಲ ಹಾಗೆ ಹೀಗೆ ಅಂತ. ಕೊನೆಗೆ ಅವರು ವಿಡಿಯೋ ಬಿಡುಗಡೆ ಮಾಡಿದರು. ಇರಾನ್ನವರು ವಿಡಿಯೋ ಬಿಡುಗಡೆ ಮಾಡಿ ತೋರಿಸಿದ್ರು, ನೋಡಿ ಸ್ವಾಮಿ ನಿಮ್ಮದು ಈ ರೀತಿ ಡ್ರೋನ್ ಬಿದ್ದಿದೆ ಅಂತ. ಆವಾಗ ಇಲ್ಲ ಏನೋ ಮಿಸ್ಟೇಕಾಗಿ ಬಂದುಬಿಟ್ಟಿದೆ, ವಾಪಸ್ ಕಳಿಸಿ ಅಂತ. ಕಳಿಸ್ತಾರ ಅವರು? ಇಲ್ಲ. ಅಮೆರಿಕ ಮಾಡಿದ್ದನ್ನೇ ಬೇರೆ ರಾಷ್ಟ್ರಗಳು ಮಾಡ್ತವೆ. ಅಮೆರಿಕನೂ ಹಿಂದೆ ಇದೇ ರೀತಿ ರಿವರ್ಸ್ ಇಂಜಿನಿಯರಿಂಗ್ ಮಾಡಿತ್ತು ಬೇರೆ ಬೇರೆ ವಿಮಾನಗಳದ್ದು. ಈಗ ಹಿಂಗೆ MQ-1 ಡ್ರೋನ್ ಇರಾನ್ ಹೊಡೆದಿದೆ ಇಸ್ಫಹಾನ್ ಪ್ರಾಂತ್ಯದಲ್ಲಿ. ಈ MQ ಸೀರೀಸ್ ಶುರುವಾಗಿದ್ದೇ ಹಾಗೆ. ಅಮೆರಿಕದ ಡ್ರೋನ್ ಸಿಕ್ಕ ಮೇಲೇ ಇದೆಲ್ಲವೂ ಕೂಡ ಶುರುವಾಗಿದ್ದು. ಆ ಡ್ರೋನ್ನ ಫೋಟೋ ತೋರಿಸ್ತಾ ಇದ್ದೀವಿ ನಾವು. ಇಂಥದ್ದೇ ಒಂದು ಡ್ರೋನ್, ಸುಧಾರಿತ ಡ್ರೋನ್ ಬಿದ್ದಾಗ ಅದನ್ನು ವಶಕ್ಕೆ ತೆಗೆದುಕೊಳ್ತು ಇರಾನ್. ಓಪನ್ ಮಾಡ್ತು, ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತು. ಈ ನೋಡಿ ಈ MQ ಸೀರೀಸ್ಗಳು ಬಂದವಲ್ಲ, ಇವೆಲ್ಲ ಇದು ಅಮೆರಿಕದ ಕೊಡುಗೆ. ಈಗ ಡ್ರೋನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರಾನ್ ಬಹಳ ಮುಂದಿದೆ, ಅದರಲ್ಲೇನು ಡೌಟೇ ಇಲ್ಲ. ಅವ್ರಿಗೆ ಯದ್ವಾ ಈಗ ಗೊತ್ತು ಉರಿ ಇಲ್ದಂಗೆ ಹೊಡಿತಾ ಇದ್ದಾರೆ. ಯಾಕಂದರೆ ಬೇರೆ ಮಾರ್ಗ ಇಲ್ಲ. ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಎಲ್ಲ ಮೊದಲೇ ಮಾತಾಡ್ಕೊಂಡಿದ್ರು ಅಂತ ಅನಿಸುತ್ತೆ ನಾಯಕರು. ಈ ನಂಬರ್ 1 ಏನಾದರೂ ಹೋಗಿಬಿಟ್ರೆ ಮುಂದಿನ ನಾಯಕರುಗಳು ತಮ್ಮದೇ ಕಾಲು ತಗೋಬೇಕು, ತಾವು ಅಟ್ಯಾಕ್ ಮಾಡಬೇಕು.